ಇವತ್ತಿನ ಕಾರ್ಯಕ್ರಮದಲ್ಲಿ 28ನೇ ತಾರೀಕು ಜನಿಸಿದವರ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. 26, 27, 28ನೇ ತಾರೀಕು ಡೇಂಜರಸ್ ಅಂತ ಹೇಳಿದರು. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರುಜಿ ಅವರು. ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಶ್ರೀ ಪ್ರಜ್ಞಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ ಗುರುಜಿ, ವೀಕ್ಷಕರೇ ನೀವು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಅದನ್ನು ಗುರುಜಿಯವರ ಹತ್ರ ಹೇಳ್ಕೊಂಡು ತುಂಬ ಸುಲಭ ರೀತಿಯಲ್ಲಿ ಸ್ಟೋನು ಕ್ರಿಸ್ಟಲ್ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಕ್ರಿಸ್ಟಲ್ಲು ಸ್ಟೋನಿಂದ ನಮ್ಮ ಸಮಸ್ಯೆ ಬಗೆಹರಿಯುತ್ತಾ ಅಂತ. ಖಂಡಿತ ಈಗಾಗಲೇ ಸಾಕಷ್ಟು ಜನ ಪರಿಹಾರವನ್ನು ಪಡ್ಕೊಂಡಿದ್ದಾರೆ, ಅವರ ಸಮಸ್ಯೆ ಕೂಡ ಪರಿಹಾರ ಆಗಿದೆ. ಹಾಗಾಗಿ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಕರೆ ಮಾಡಿ ಗುರುಜಿಯವರ ಹತ್ರ ಮಾತಾಡ್ಬೋದು. ಗುರುಜಿ ಮಾತಾಡೋಣ, ವೀಕ್ಷಕರು ಕರೆ ಮಾಡ್ತಾರೆ. ಅದಕ್ಕೂ ಮುಂಚೆ ಹೇಳಿದ್ರೆ 28ನೇ ತಾರೀಕು ಹೇಗಿದೆ ಜನಿಸಿದವರ ದಿನದ ಭವಿಷ್ಯ ಅಂತ ಹೇಳೋದಾದ್ರೆ, 28ನೇ ನಂಬರ್ಸ್ ಈ ಪ್ರಪಂಚದಲ್ಲಿ ತುಂಬ ಪವರ್ಫುಲ್ ಡೇಟ್ ಆಫ್ ಬರ್ತು, ತುಂಬ ರಿಚ್ ಪೀಪಲ್ಸ್ ಡೇಟ್ ಆಫ್ ಬರ್ತು, ತುಂಬ ಕೋಟ್ಯಾಧಿಪತಿ ಈ ಡೇಟಲ್ಲಿ ಹುಟ್ಟಿರ್ತಾರೆ. ಆದರೆ ಈ ವರ್ಷ 28 ವೆರಿ ಡೇಂಜರ್ ನಂಬರ್ಸ್. 8ನೇ ನಂಬರ್ಸು ಸರಿ ಇಲ್ಲದ ನಂಬರು. ಹಾಗಾಗಿ 28ನೇ ತಾರೀಕಿನ IPL ಅಲ್ಲಿ ಮ್ಯಾಚ್ ನಡೀತಾ ಹೋಗುತ್ತೆ. ಅಂಡ್ ಫಸ್ಟ್ ಮ್ಯಾಚನೇ RCB ವರ್ಸಸ್ಸು ಒಂದು ಟೀಮ್ ಸ್ಟಾರ್ಟ್ ಆಗುತ್ತೆ. ಅದು RCB 28ನೇ ತಾರೀಕು 3ನೇ ತಿಂಗಳಲ್ಲಿ. ಆಮೇಲೆ ಕ್ರಿಕೆಟ್ ಮ್ಯಾಚಿಂದ ತುಂಬ ಸಾಕಷ್ಟು ಘಟನೆಗಳು, ದುಃಖಗಳು ಸಾವಿರ ನಡೆದವೆ 100%. ಹಾಗಾಗಿ 28ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆಲ್ಲ ಅದ್ಭುತ ವೆರಿ ಸಕ್ಸಸ್ ಕೊಡ್ತೀವಿ. ಇವರ ನೇಮ್ ನಂಬರ್ಸು S, M, T, D ಇಂದ ನೇಮ್ ಇದ್ದರೆ ತುಂಬ ರಾಜಯೋಗನ ಕೊಡುತ್ತೆ. ಇವರು ತುಂಬ ಲಕ್ಕಿ ನಂಬರ್ಸ್ 5 ಮತ್ತು 3 ಮತ್ತು ತುಂಬ ರಾಜಯೋಗ ನಂಬರ್ಸ್ 5 ಮತ್ತು 3 ಯಾವಾಗಲೂ ಎವರ್ಗ್ರೀನಾಗಿ ಬಳಸಿ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಈ ಡೇಟ್ ಆಫ್ ಬರ್ತ್ಗೆ ಅದ್ಭುತವಾದ ನಂಬರ್ಸು. ಯಾಕಂದರೆ ದುಸ್ಥಾನಾಧಿಪತಿ ದುಸ್ಥಾನ ಸೇರಿದಾಗ ರಾಜಯೋಗ ನಂಬರ್ ಇರುತ್ತೆ. ಯಾಕಂದರೆ ಕಟಕ ಲಗ್ನ ಬಂದು ಕಟಕ ರಾಶಿ ಬಂದು 2ನೇ ನಂಬರ್ ಆಗುತ್ತೆ. ಆ ಥರ ಕುಂಭ ರಾಶಿ ಬಂದು 8ನೇ ನಂಬರ್ ಇರುತ್ತೆ. 8 ಮತ್ತು 6 ಕಾಂಬಿನೇಷನ್ ಬರೋದಿಲ್ಲ, ಅದು ವಿಪರೀತ ಕೋಟ್ಯಾಧೀಶ್ವರ ಆಗೋಂಥ ನಂಬರು. ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅವ್ರು ತುಂಬ ರಿಚ್ ಪೀಪಲ್ಸ್. ಎಲ್ಲರೂ ಕೂಡ 24ನ ನಾವು ಹೇಳ್ತೀವಿ. 24 ಸಿನಿಮಾ ರಂಗದಲ್ಲಿ ನೇಮ್ ಮಾಡ್ತಾರೆ. ಅದು 28 ತುಂಬ ಬಿಲಿಯನ್ ಸಕ್ಸಸ್ ನಂಬರ್ ಅಂತ ಹೇಳುತ್ತೆ ಮೇಡಮ್. ಈ ಡೇಟಲ್ಲಿ ಊಟಕ್ಕೆ ಪುಣ್ಯ ಮಾಡಬೇಕು. ನೇಮ್ ನಂಬರ್ನ ಅವ್ರು ಡೇಟ್ ಆಫ್ ಬರ್ತ್ ಟ್ಯೂನ್ ಮಾಡಿ ಇಟ್ಕೊಂಡ್ರೆ ತುಂಬ ಲಕ್ ಬರುತ್ತೆ. ಓಕೆ ಗುರುಜಿ, ನೀವು ಜೊತೆಲಿ ಹೇಳಿದ್ರಿ ಟ್ರಂಪ್ ಅವರಿಗೆ ಕೂಡ ಗಂಡಾಂತರ ಆಗುತ್ತೆ ಅಂತ. ಅದೇ ರೀತಿ ಆಗಿದೆ, ನಿಮ್ಮ ಪ್ರೆಡಿಕ್ಷನ್ ನಿಜ ಆಗಿದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತ? ಟ್ರಂಪ್ ಅವರು ಖಂಡಿತಲು ಕೂಡ ವೃಶ್ಚಿಕ ರಾಶಿ, ಅವ್ರ ಗುರು ಅಷ್ಟಮದಲ್ಲಿದ್ದಾರೆ. ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಆದರೆ ವೃಶ್ಚಿಕ ರಾಶಿ ಅಧಿಪತಿ ಟ್ರಂಪು, ನರೇಂದ್ರ ಮೋದಿ ಇವರೆಲ್ಲರೂ ಕೂಡ ಹುಷಾರಾಗಿರಬೇಕು. ಒಂದು ಈ ವರ್ಷ ಇಲ್ಲ ಮುಂದಿನ ವರ್ಷಕ್ಕೆ ಯಾರಿಗಾರು ಶೂಟ್ ಮಾಡೋ ಸೀಸನ್ಸ್ ಜಾಸ್ತಿ ಇರುತ್ತೆ. ನರೇಂದ್ರ ಮೋದಿಗೂ ಕೂಡ ಥ್ರೆಡ್ ಇರುತ್ತೆ, ಟ್ರಂಪ್ ಅವ್ರಿಗೂ ಇರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಟೈಮ್ ಸರಿ ಇಲ್ಲ, ಅದರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ಥರ ಯಶ್ ಕೂಡ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಅವರು ಕೂಡ 8ನೇ ತಾರೀಕೇನೆ. ನರೇಂದ್ರ ಮೋದಿ ಕೂಡ 17ನೇ ಡೇಟ್ ಆಫ್ ಬರ್ತು. ಹಾಗಾಗಿ 8 ಆಗುತ್ತೆ. ಅದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನರೇಂದ್ರ ಮೋದಿ ಆಗಿರ್ಬೋದು, ಯಶ್ ಅವರಾಗಿರ್ಬೋದು, ಈ ಥರ ಕಾಂಬಿನೇಷನ್ ವೃಶ್ಚಿಕ ರಾಶಿಯವರಿಗೆ ತುಂಬ ಕೇರ್ಫುಲ್ ಆಗಿರ್ತದೆ.